ಸ್ಟಾಪ್ ಲಾಸ್ ಆರ್ಡರ್ ಅಲ್ಲಿ ಎರಡ್ ಟೈಪ್ ಇದೆ ಅಂತ ಹೇಳಿದ್ದೆ, SL ಮತ್ತೆ SLM. ಇವತ್ತು ಸ್ಟಾಪ್ ಲಾಸ್ ಆರ್ಡರ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಟಾಪ್ ಲಾಸ್ ಆರ್ಡರ್ ನ ಸ್ಟಾಪ್ ಲಾಸ್ ಲಿಮಿಟ್ ಆರ್ಡರ್ ಅಂತಾನೂ ಕರೀತಾರೆ. ಇಲ್ಲಿ ನೀವು ಟ್ರಿಗರ್ ಪ್ರೈಸ್ ಮತ್ತೆ ಲಿಮಿಟ್ ಪ್ರೈಸ್ ಎರಡನ್ನೂ ಮೆನ್ಷನ್ ಮಾಡ್ತೀರಾ. ಟ್ರಿಗರ್ ಪ್ರೈಸ್ ಅಂತ ಹೇಳಿದ್ರೆ ಯಾವ ಪ್ರೈಸ್ ಬಂದಾಗ ಬ್ರೋಕರ್ ಸರ್ವರ್ ಇಂದ ಎಕ್ಸ್ಚೇಂಜ್ ಸರ್ವರ್ ಗೆ ಆರ್ಡರ್ ಹೋಗ್ಬೇಕು ಅಂತ ಹೇಳಿ ಮೆನ್ಷನ್ ಮಾಡ್ತೀರಾ. ಲಿಮಿಟ್ ಪ್ರೈಸ್ ಅಂತ ಹೇಳಿದ್ರೆ ಯಾವ ಪ್ರೈಸ್ ನ ಮೀರ್ದಂಗೆ ನಿಮ್ಗೆ ಶೇರ್ ಸಿಗ್ಬೇಕು, ಅದನ್ನ ದಾಟಿ ಹೋಗಲ್ಲ. ಟ್ರಿಗರ್ ಪ್ರೈಸ್ ಯಾವಾಗ್ಲೂ ಮುಂಚೆ ಬರಬೇಕು, ಬಿಕಾಸ್ ಫಸ್ಟ್ ಬ್ರೋಕರ್ ಸರ್ವರ್ ಇಂದ ಆರ್ಡರ್ ಹೋಗ್ಬೇಕಲ್ವಾ ಎಕ್ಸ್ಚೇಂಜ್ ಗೆ, ಅಲ್ಲಿ ಎಕ್ಸಿಕ್ಯೂಟ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ 100 ರೂಪಾಯಿಗೆ ಯಾವ್ದೋ ಒಂದು ಕಂಪ್ನಿ ಶೇರ್ ನ ತಗೊಂಡಿರ್ತೀರಾ, 20 ರೂಪಾಯಿ ಲಾಸ್ ತಗೊಳಕ್ ರೆಡಿ ಇದೀರಾ, 80 ರೂಪಾಯಿಗೆ ಸ್ಟಾಪ್ ಲಾಸ್ ನ ಇಡ್ತೀರಾ. ಸೊ 80 ರೂಪಾಯಿ ಮ್ಯಾಕ್ಸಿಮಮ್ ನಿಮ್ಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ಅದಕ್ಕೆ ಮೀರಿ ನಿಮ್ಗೆ ಲಾಸ್ ನ ಮಾಡಿಸಲ್ಲ, ಅದು ಲಿಮಿಟ್ ಆರ್ಡರ್ ಆಗಿರುತ್ತೆ. ಸೊ 80 ರೂಪಾಯಿಗೆ ಆ ಶೇರ್ ಸೆಲ್ ಆಗ್ಬೇಕು ಅಂತ ಹೇಳಿದ್ರೆ ಮುಂಚೆನೆ ಎಕ್ಸ್ಚೇಂಜ್ ಹೋಗ್ಬೇಕಲ್ವಾ ಬ್ರೋಕರ್ ಸರ್ವರ್ ಇಂದ. ಸೊ 81 ರೂಪಾಯಿ ಟ್ರಿಗರ್ ಪ್ರೈಸ್ ನ ಇಡ್ತೀರಾ. ಬೀಳ್ಬೇಕಾದ್ರೆ 81, 80, 79 ಹಿಂಗ್ ಬರುತ್ತಲ್ವಾ. ಸೊ